ಅನೇಕ ಪ್ರಥಮಗಳನ್ನು ದಾಖಲಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಖಾಸಗಿ ರಂಗ ಇಂಧನ ಪರಿವರ್ತನೆಯನ್ನು ಮಂಗಳೂರಿನ ಖಾಸಗಿ ಸಿಟಿ ಬಸ್ ವ್ಯವಸ್ಥೆಯಲ್ಲಿ ಜಾರಿಗೆ ತರಲು ಪ್ರಾಯೋಗಿಕವಾಗಿ ಮುಂದಡಿ ಇಟ್ಟಿದೆ. ಈ ಕುರಿತ ಒಂದು ಅಭ್ಯುದಯ ಕಥಾನಕ ಇಲ್ಲಿದೆ. ಫೆಬ್ರವರಿ ತಿಂಗಳಾಂತ್ಯದಲ್ಲಿ ಮಂಗಳೂರಿನ ರೂಟ್ ನಂಬರ್ 27ರಲ್ಲಿ ಖಾಸಗಿ ಎಲೆಕ್ಟ್ರಿಕ್ ಬಸ್ ತನ್ನ ಓಡಾಟ ಆರಂಭಿಸಲಿದೆ. ಈ ಪ್ರಯೋಗಕ್ಕಾಗಿ ಬಸ್ ಮಾಲಕ ದಿಲ್ರಾಜ್ ಆಳ್ವ ಅವರು ಪೂನಾದಿಂದ ಬಸ್ ಖರೀದಿಸಿ ತಂದಿದ್ದಾರೆ. ಹೊತ್ತಲದ ಹೊತ್ತಿನಲ್ಲಿ ಮಳೆ ಬರುತ್ತಿರುವ, ಬೇಸಿಗೆಯಲ್ಲಿ ತಾಪಮಾನ ತೀವ್ರವಾಗಿ ಏರುತ್ತಿರುವ, ಚಳಿಗಾಲದಲ್ಲಿ ಚಳಿ ತೀವ್ರವಾಗುತ್ತಿರುವಂತಹ ವಾತಾವರಣ ವೈಪರೀತ್ಯಗಳನ್ನು ನಿಭಾಯಿಸಲು ಇಂಧನ ಪರಿವರ್ತನೆ ಅನಿವಾರ್ಯವಾಗಿದೆ. ಆ ಮೂಲಕ ವಾತಾವರಣಕ್ಕೆ ಸೇರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಸತತ ಪ್ರಯತ್ನ ಮುಂದುವರೆಸಿದೆ. ಇದಕ್ಕಾಗಿ ಅದು ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಾರಿಗೆ ನಿಗಮಗಳಿಗೆ ಎಲೆಕ್ಟ್ರಿಕ್ ಬಸ್ಸುಗಳನ್ನು ಒದಗಿಸುತ್ತಿದೆ. ಶೂನ್ಯ ಇಂಗಾಲ ಹೊರಸೂಸುವಿಕೆಯನ್ನ ಹಂತ ಹಂತವಾಗಿ ಸಾಧಿಸುವ ಉದ್ದೇಶ ಇದರ ಹಿಂದೆ ಇದೆ. ಇನ್ನು ಕೇಂದ್ರ ನಗರ ವ್ಯವಹಾರಗಳ ಸಚಿವಾಲಯ ಕರ್ನಾಟಕಕ್ಕೆ 750 ಎಲೆಕ್ಟ್ರಿಕ್ ಬಸ್ಸುಗಳನ್ನು ಮಂಜೂರು ಮಾಡಿದೆ. ಅವುಗಳಲ್ಲಿ 100 ಬಸ್ಸುಗಳು ಮಂಗಳೂರಿಗೆ ಬರಲಿವೆ. ಇವುಗಳಿಗೆ ಚಾರ್ಜಿಂಗ್ ವ್ಯವಸ್ಥೆ ಮಂಗಳೂರಿನ ಬಿಜೈ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತು ಕುಂಟಿಕಾನದ ಬಸ್ ಡಿಪೋಗಳಲ್ಲಿ ಒದಗಿಸಲಾಗುತ್ತಿದೆ. ಆದರೆ ಇಷ್ಟೆಲ್ಲ ಪೂರ್ವ ತಯಾರಿಗಳನ್ನ ಮಾಡಿಕೊಂಡು ಸರ್ಕಾರಿ ಸಿಟಿ ಇ ಬಸ್ ಮಂಗಳೂರಿನಲ್ಲಿ ರಸ್ತೆಗೆ ಇಳಿಯುವುದಕ್ಕೆ ಮೊದಲೇ ಖಾಸಗಿ ಸಿಟಿ ಇ ಬಸ್ ಸಂಚಾರ ಆರಂಭಿಸುವ ಮೂಲಕ ವಾಹನ ಇಂಧನ ಪರಿವರ್ತನೆಯಲ್ಲಿ ಖಾಸಗಿ ವಲಯ ಹೊಸ ಮೈಲಿಗಲ್ಲು ಸ್ಥಾಪಿಸುತ್ತಿದೆ. ಆ ಮೂಲಕ ವಾಯು ಮಾಲಿನ್ಯ ನಿಯಂತ್ರಣ, ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಕಡಿಮೆ ಮಾಡುವ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಗೆ ಕೊಡುಗೆ ನೀಡಲಿದೆ. ಪೆಟ್ರೋಲ್, ಡೀಸೆಲ್ಗಳಂತಹ ಪಳೆಯುಳಿಕೆ ಇಂಧನಗಳಿಂದ ಮರುಬಳಕೆಯ ನವೀಕರಿಸಬಹುದಾದ ಇಂಧನ ಬಳಕೆಯತ್ತ ಸಾಗುವ ಪ್ರಯಾಣವನ್ನ ಇಂಧನ ಪರಿವರ್ತನೆ ಎಂದು ಕರೆಯಲಾಗುತ್ತೆ. ನ್ಯೂಟನ್ ಬಸ್ಸಿನ ಮೂಲಕ ಮಾಲಕ ದಿಲ್ರಾಜ್ ಆಳ್ವ ಮಂಗಳೂರಿನಲ್ಲಿ ಖಾಸಗಿ ಸಿಟಿ ಬಸ್ಗಳಲ್ಲಿ ಇಂಧನ ಪರಿವರ್ತನೆಯನ್ನ ಜಾರಿಗೆ ತಂದ ಮೌನ ಕ್ರಾಂತಿಯ ಪ್ರವರ್ತಕ ಆಗ್ತಾ ಇದ್ದಾರೆ. ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರಂಗದಲ್ಲಿ ತಗೊಂಡ್ರು ಕೂಡ ನಾವು ಹಲವಾರು ಪ್ರಥಮ ಜಿಲ್ಲೆ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲಿ ಕೂಡ ಮಾದರಿ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಬಂದಿರುವಂಥವರು. ಮತ್ತು ಈಗಿನ ಎಲೆಕ್ಟ್ರಿಕ್ ಬಸ್ಸಿಗೆ ಪ್ರೇರಣೆ ಯಾವುದಂತ ಹೇಳಿದರೆ, ನಮ್ಮ ನಗರದಲ್ಲಿ AC ಬಸ್ಸು ಮತ್ತು ಎಲೆಕ್ಟ್ರಿಕ್ ಬಸ್ಸನ್ನು ನಾವು ಹಾಕಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮತ್ತು ನಗರದ ಜನರ ಒಂದು ಪ್ರೀತಿ, ಇವತ್ತು 100 ವರ್ಷದಿಂದ ನಮ್ಮ ಈ ಸಾರಿಗೆ ವ್ಯವಸ್ಥೆಯನ್ನು ನಡೆಸ್ಕೊಂಡು ಬರಲಿಕ್ಕೆ ನಮ್ಮ ನಗರದ ಜನರೇ ಇದಕ್ಕೆ ಪ್ರೇರಣೆ. ಮತ್ತು ನಮ್ಮ ಎಲೆಕ್ಟ್ರಿಕ್ ಬಸ್ಸಿಗೆ ಕೂಡ ಅದೇ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಬಸ್ ಬಂದ್ರೆ ಖಾಸಗಿ ವಲಯದಲ್ಲಿ ಚಾರ್ಜಿಂಗ್ ಮೂಲ ಸೌಕರ್ಯ ಹೆಚ್ಚಳ ಅನಿವಾರ್ಯ. ಹೊಸತು ಯಾವುದನ್ನೇ ಅಳವಡಿಸಿಕೊಂಡ್ರೂ ಅಲ್ಲಿ ಆರಂಭಿಕ ಪ್ರಯೋಜನಗಳು ಇರುವಂತೆಯೇ ಆರಂಭಿಕ ಸಮಸ್ಯೆಗಳು ಹಾಗೂ ತೊಡಕುಗಳು ಇರುತ್ತವೆ. ಮುಖ್ಯವಾಗಿ ದುರಸ್ತಿಗಾಗಿ ಗ್ಯಾರೇಜ್ಗಳು ಹೊಸ ಮೂಲ ಸೌಕರ್ಯವನ್ನು ಅಳವಡಿಸಿಕೊಳ್ಳಬೇಕಾಗತ್ತೆ. ದುರಸ್ತಿ, ನಿರ್ವಹಣೆ ಮತ್ತು ಚಾಲನೆಗೆ ಹೊಸ ತಂತ್ರಜ್ಞಾನ ಕೌಶಲ್ಯಗಳನ್ನು ಅಳವಡಿಸಿಕೊಂಡ ಮಾನವ ಸಂಪನ್ಮೂಲ ಬೇಕಾಗುತ್ತೆ. ಅದಕ್ಕೀಗ ಈ ಬಸ್ ಮುನ್ನುಡಿ ಬರೆಯುತ್ತದೆ. ಈ ಬಸ್ ಇವತ್ತು ಎಲೆಕ್ಟ್ರಿಕ್ ಬಸ್ ಆಗಿರ್ತದೆ ಮತ್ತು ಹವಾನಿಯಂತ್ರಣ AC ಬಸ್ ಆಗಿರ್ತದೆ ಮತ್ತು ಆಟೋಮ್ಯಾಟಿಕ್ ಆಗಿ ನಮ್ಮ ಏನು ಡ್ರೈವರ್ನ ಇದು ಕೂಡ ನಮ್ಮ ಗೇರ್ಲೆಸ್ ಆಗಿ ಆಟೋಮ್ಯಾಟಿಕ್ ಆಗಿರ್ತದೆ. ಮತ್ತು ಬಸ್ಸಿನ ಒಳಗೆ 7 CC ಕ್ಯಾಮರಾಗಳಿದೆ. ಅದು ಸೇಫ್ಟಿ ಫೀಚರ್ ಆಗಿ ನಾವು ಅಳವಡಿಸಿದ್ದೇವೆ. ಮತ್ತು ಏರ್ ಸಸ್ಪೆನ್ಷನ್ ಇರ್ತದೆ ಗಾಡಿ. ಯೂಶ್ವಲಿ ನಿಮಗೆ ಬೇರೆ ಬಸ್ಗಳಲ್ಲಿ ನಮಗೆ ಚಾಸಿ ಅಂತೇಳಿ ಬರ್ತದೆ, ಇಲ್ಲಿ ಚಾಸಿ ಅಂತ ಬರೋದಿಲ್ಲ. ಇದು ಮೊನೋಕಾರ್ಕ್ ಇರೋದ್ರಿಂದ ಏರ್ ಸಸ್ಪೆನ್ಷನ್ ಆಗಿ ಮತ್ತು ಲೋ ಫ್ಲೋರ್ ಆಗಿ ಈ ಬಸ್ನ ವ್ಯವಸ್ಥೆ ಇರ್ತದೆ. ಈ ಖಾಸಗಿ ಸಿಟಿ ಬಸ್ಸಿನ ಮಾಲೀಕ ದಿಲ್ರಾಜ್ ಆಳ್ವ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಮಾಜಿ ಅಧ್ಯಕ್ಷರು. ನಾವೀನ್ಯತೆಯ ಅನ್ವೇಷಕರು. UPI ಅಷ್ಟೊಂದು ಜನಪ್ರಿಯಗೊಳ್ಳದ ಕಾಲದಲ್ಲಿ ಚಿಲ್ಲರೆ ಸಮಸ್ಯೆ ನಿವಾರಣೆಗಾಗಿ ಖಾಸಗಿ ಬಸ್ ಮಾಲಕರು ಜಂಟಿಯಾಗಿ ಬಹಳ ಅಬ್ಬರದಿಂದ ಜಾರಿಗೆ ತಂದ ಚಲೋ ಕಾರ್ಡ್ನ ರೂವಾರಿಗಳಲ್ಲಿ ಅವರು ಒಬ್ಬರು. ಉಳಿದ ಅನೇಕ ಬಸ್ ಮಾಲಕರು ಈ ವ್ಯವಸ್ಥೆಗೆ ತಿಲಾಂಜಲಿ ನೀಡಿದ್ರು. ಅವರ ಬಸ್ಗಳಲ್ಲಿ ಚಲೋ ಕಾರ್ಡ್ ಈಗಲೂ ಚಲಾವಣೆಯಲ್ಲಿದೆ. ಬಸ್ ಕಂಡಕ್ಟರ್ ಬಳಿ ರಿಚಾರ್ಜ್ ಸೌಲಭ್ಯವಿದೆ. ಈ ಅನ್ವೇಷಕ ಕುತೂಹಲವೇ ದಿಲ್ರಾಜ್ ಆಳ್ವ ಮಂಗಳೂರಿಗೆ ಕೋಟಿ ಬೆಲೆಯ ಮೊದಲ ಖಾಸಗಿ ಈ ಬಸ್ ರಸ್ತೆಗಿಳಿಸುವಂತೆ ಮಾಡಿದೆ. ಹೊಸ ಬಸ್ ಹವಾನಿಯಂತ್ರಿತ ವ್ಯವಸ್ಥೆಯನ್ನ ಹೊಂದಿದೆ. ಬಸ್ಸಿನ ಒಳಗೆ 7 CC ಕ್ಯಾಮೆರಾಗಳಿವೆ. ಸುರಕ್ಷಾ ಕ್ರಮಗಳಿಗೆ ಆದ್ಯತೆ ನೀಡಲಾಗಿದೆ. ಗೇರ್ ವ್ಯವಸ್ಥೆ, ಆಟೋಮ್ಯಾಟಿಕ್, ಲೋ ಫ್ಲೋರ್ ವ್ಯವಸ್ಥೆ ಇರೋದ್ರಿಂದ ಹಿರಿಯ ನಾಗರಿಕರಿಗೆ ಇದು ಅನುಕೂಲಕಾರಿ. ಚಾಲಕರಿಗೆ ಕಂಪನಿಯವರೇ ತರಬೇತಿ ನೀಡಲಿದ್ದಾರೆ. ನೀವು ಗಮನಿಸಿದರೆ ಹಲವಾರು ಪೆಟ್ರೋಲ್ ಪಂಪ್ಗಳಲ್ಲಿ ನಮ್ಮ ಈ ಚಾರ್ಜಿಂಗ್ ಫೆಸಿಲಿಟಿಗಳಿದೆ. ನಮ್ಮ
ವರ್ಕ್ಶಾಪಲ್ಲಿ ಕೂಡ ನಾವು ಮಾಡ್ಬೋದು. ಆದರೆ ಒಂದೇ ಬಸ್ ಇರೋದ್ರಿಂದ ಅದು ಅಷ್ಟೊಂದು ಫಿಸಿಬಲ್ ಅಲ್ಲ ಅಂತ ಹೇಳೋ ಕಾರಣ ನಾವು ನಮ್ಮ ನಗರದಲ್ಲಿರುವಂತಹ ಪೆಟ್ರೋಲ್ ಪಂಪ್ಗಳಲ್ಲಿ ಏನು ಚಾರ್ಜಿಂಗ್ ವ್ಯವಸ್ಥೆ ಇದೆ ಅದನ್ನು ನಾವು ಅಳವಡಿಸ್ತೇವೆ ಅಂತ ಹೇಳುವ ಒಂದು ವ್ಯವಸ್ಥೆಗೆ ನಾವು ಒಗ್ಗೊಳ್ತೇವೆ. ಹೊಸ ಅನುಭವ ನೀಡಲಿರುವ ಬಸ್ಸಿನ ಪ್ರಯಾಣ ದರ ಇತರ ಬಸ್ಸುಗಳ ಪ್ರಯಾಣ ದರದಷ್ಟೇ ಇರಲಿದೆ ಎನ್ನುತ್ತಾರೆ ಅವರು. ದಿನಕ್ಕೆ 19 ಟ್ರಿಪ್ಗಳಲ್ಲಿ ಒಟ್ಟು 175 ಕಿಲೋಮೀಟರ್ ದೂರ ಬಸ್ ಸಂಚರಿಸುತ್ತದೆ. ಈಗಿನ ನಮ್ಮ ಡ್ರೈವರ್ಗಳು ಯಾರಿರ್ತಾರೆ ಅವರೇ ಈ ಬಸ್ಗಳನ್ನು ಓಡಿಸ್ತಾರೆ. ಆದರೆ ಈ ಬಸ್ಸಿನ ಕಂಪನಿಯ ದೃಷ್ಟಿಯಲ್ಲಿ ಕೂಡ ಅವರು ಟ್ರೈನಿಂಗನ್ನು ಕೊಟ್ಟು ನಮ್ಮ ಡ್ರೈವರ್ಗೆ ಟ್ರೈನಿಂಗನ್ನು ಕೊಟ್ಟು ಆ ಬಸ್ಗಳನ್ನು ಓಡಿಸುವಂಥದ್ದು. ಮತ್ತು ಇದು ಈಗಾಗಲೇ ನಮ್ಮ ಡ್ರೈವರ್ಗಳು ಡೀಸೆಲ್ ವೆಹಿಕಲಲ್ಲಿ ಹೋಗಿರೋದ್ರಿಂದ ಎಲೆಕ್ಟ್ರಿಕ್ ಬಸ್ ಬರಲಿಕ್ಕೆ ಬಸ್ಸನ್ನು ಓಡಾಟ ಮಾಡಲಿಕ್ಕೆ ಒಂದು ವಾರ 2 ವಾರ ಟೈಮ್ ಬೇಕಾಗ್ತದೆ. ಅದು ಟ್ರೈನಿಂಗ್ ಕೊಟ್ಟು ಅವರು ಅದನ್ನು ಕಂಪನಿಯವರೇ ನಡೆಸ್ಕೊಂಡು ಬರ್ತಾರೆ. ಈಗಿನ ಹೊಸ ಟ್ರೆಂಡ್ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಲೆಕ್ಟ್ರಿಕ್ ಬಸ್ಗಳು ನಗರದಲ್ಲಿ ಇಳಿಬೇಕು ಅಥವಾ ಎಲೆಕ್ಟ್ರಿಕ್ ಬೇರೆ ರೀತಿಯ ವಾಹನಗಳು ಇವತ್ತು ನಗರದಲ್ಲಿ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಇವತ್ತು ಇಂಧನದ ಏನು ನಾವು ನಾವು ಅರಬ್ ದೇಶಕ್ಕೆ ನಾವು ಅವಲಂಬಿತವಾಗಿದ್ದೇವೆ. ಇದನ್ನು ಕಮ್ಮಿ ಮಾಡಬೇಕಂತ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಹಾಕಿರೋದ್ರಿಂದ ಆ ಯೋಜನೆಯಲ್ಲಿ ನಾವು ನಮ್ಮ ಭಾಗವಹಿಸಬೇಕು. ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಕೂಡ ಏನಾದರೂ ಕೊಡುಗೆ ಕೊಡಬೇಕಂತ ದೃಷ್ಟಿಯಲ್ಲಿ ನಾವು ಇವತ್ತು ಹಾಕಿರುವಂಥದ್ದು.